ಇವತ್ತು ನಾವು ಪವರ್ ಲಾಸ್ ಇನ್ ಟ್ರಾನ್ಸ್ಮಿಷನ್ ಅಂದ್ರೆ ವರ್ಗಾವಣೆಯಲ್ಲಿ ವಿದ್ಯುತ್ ವ್ಯಯ ಯಾವ ರೀತಿ ಆಗುತ್ತೆ ಅಂತ ನೋಡೋಣವಾ? ಅದಕ್ಕೆ ನಾವಿಲ್ಲಿ ಬಳಸಿರೋದೇನೆಂದ್ರೆ 2 ಶೆಲ್ಗಳಿದೆ, ಅದೇ ರೀತಿ 2 ಬಲ್ಬ್ ಇದೆ, ಮತ್ತೆ ಏನು ಮಾಡಿದೀವಿ ಇಲ್ಲಿ ನೈಕ್ರೋಮ್ ತಂತಿಯನ್ನು ಹಾಕಿದ್ದೀವಿ. ಇಷ್ಟೆಲ್ಲ ವಸ್ತುಗಳನ್ನು ಬಳಸ್ಕೊಂಡು ನಾವೇನು ಮಾಡೋಣ ಇವಾಗ ಪವರ್ ಲಾಸ್ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಈಗ ಇದು ಮೊದಲನೇ ಒಂದು ಬಲ್ಬ್ ಏನು ಹಚ್ಚಿದೀವಲ್ಲ, ಇದು ಏನಾಗಿದೆ ಅಂದರೆ ಮಂಡಳ ಪೂರ್ತಿಯಾಗಿದೆ, ಹೌದಾ? ಅದೇ ರೀತಿ ಎರಡನೇದು ಏನು ಕೊಟ್ಟಿದ್ದೀವಲ್ಲ, ಇದು ವಿದ್ಯುತ್ ಅಂದರೆ ಮಂಡಳ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಏನಾಗುತ್ತಂದರೆ ಈ ವಯರನ್ನು ಇದಕ್ಕೆ ಕೊಟ್ಬಿಟ್ಟು ಇದು ವಯರನ್ನು ಇದಕ್ಕೆ ಹಚ್ಚಿದ್ರೆ ಅವಾಗ ಏನಾಗುತ್ತೆ, ಮಂಡಳ ಕಂಪ್ಲೀಟ್ ಆಗುತ್ತೆ. ಅಂದರೆ ಒಂದು ಧನಾಗ್ರ ಮತ್ತು ಋಣಾಗ್ರ ಇದೆ, ಹೌದಾ? ನೋಡೋಣ ಹಾಗಾದ್ರೆ. ಇವಾಗ ಶೆಲ್ ಅನ್ನು ಏನು ಮಾಡೋಣ, ಇದರಲ್ಲಿ ಹಾಕೋಣ. ಇವಾಗ ನೋಡಿ ಈ ಬಲ್ಬ್ ಏನಾಯ್ತು, ಹತ್ತಿದೆ ಅಲ್ವಾ? ಅಂದ್ರೆ ಇದು ಮಂಡಲ ಮುಕ್ತಾಯವಾಗಿದೆ, ಅಂದ್ರೆ ಪೂರ್ಣ ಮಂಡಲವಾಗಿದೆ. ಇವಾಗ ಇದು ಹತ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಧನಾಗ್ರವನ್ನ ಇದಕ್ಕೆ ಟಚ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಅದ್ರದ್ದು ಮಂಡಲ ಪೂರ್ಣಗೊಂಡು ಆ ಬಲ್ಬ್ ಅನ್ನು ಕೂಡ ಹತ್ತುತ್ತೆ. ನೋಡೋಣ ಹಾಗಾದ್ರೆ. ನೋಡಿ ಏನಾಗಿದೆ, ಇವಾಗ 2 ಬಲ್ಬ್ ಹತ್ತಿದವ. ಯಾವ ರೀತಿ ಕಾಣಿಸ್ತಾವ? 2 ಸಮವಾಗಿ ಆಯ್ತೇನೋ ಅಥವಾ ಬೇರೆ ಆಗಿದೆ? ಹೌದಾ? ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಈ ಒಂದು ಧನಾಗ್ರವಾದಂತಹ ತಂತಿಯನ್ನ ಏನ್ ಮಾಡ್ತೀನಿ, ಹಾಗೆ ಮುಂದೆ ಸರಿಸ್ತಾ ಹೋಗ್ತೀನಿ. ಏನಾಗತ್ತಂತ ನೋಡ್ತೀರಾ? ಇವಾಗ 2 ಬಲ್ಬ್ ಅನ್ನು ವೀಕ್ಷಣೆ ಮಾಡ್ತೀರಾ? ನೋಡಿ ಹಾಗಾದ್ರೆ ಇಲ್ಲಿಂದ ನಾನೇನ್ ಮಾಡ್ತೀನಿ, ಹೀಗೆ ಮುಂದೆ ತರ್ತೀನಿ. ಇವಾಗ ಏನಾಗ್ತಾ ಇದೆ ಇದರಲ್ಲಿ? ಓ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಇನ್ನು ಸ್ವಲ್ಪ ಮುಂದುವರಿಯೋಣ, ನೋಡೋಣ ಇವಾಗ ಏನಾಗುತ್ತೆ. ಸರಿ, ಹಾಗಾದ್ರೆ ಈಗ ನೋಡಿ ಇಲ್ಲಿಂದ ಏನ್ ಮಾಡ್ತಾ ಇದೀವಿ, ಮತ್ತೆ ಇಲ್ಲಿ ತಗೊಂಡ್ ಬಂದ್ವಿ. ಈಗ ಏನಾಗ್ತಾ ಇದೆ? ಓ, ಇನ್ನೂ ಕಡಿಮೆ ಆಯ್ತಾ ಇವಾಗ? ಹಾಗಾದ್ರೆ ಮತ್ತೆ ಸ್ವಲ್ಪ ಮುಂದೆ ಹೋಗೋಣವಾ? ನೋಡಿ ಹಾಗಾದ್ರೆ ಏನಾಗುತ್ತೆ. ಏನಾಗಿದೆ ಇವಾಗ? ಪೂರ್ತಿ ಕಡಿಮೆ ಆಗ್ತಾ ಇದೆ ಅಲ್ವಾ ಈಗ? ಯಾಕೆ ಆಗ್ತಾ ಇದೆ ಗೊತ್ತಾಗಿದೆ ನಿಮ್ಗೆ? ಸರಿ, ಹಾಗಾದ್ರೆ ನೋಡೋಣ ಇವಾಗ. ಇವಾಗ ಏನಾಗ್ತಾ ಇದೆ ಅಂದ್ರೆ ಇಲ್ಲಿಂದ ಏನಾಗ್ತಾ ಇದೆ, ಇಲ್ಲಿಗೆ ಚಲಿಸ್ತಾ ಇದೆ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿಗೆ ಚಲಿಸ್ಬೇಕು. ಅಂದ್ರೆ ಅಲ್ಲಿ ವಿದ್ಯುತ್ ಏನಾಗ್ಬೇಕು, ಚಲಿಸ್ತಾ ಇರ್ಬೇಕು. ಚಲಿಸ್ಬೇಕಾದ್ರೆ ಯಾವ್ದ್ರ ಮೂಲಕ ಚಲಿಸ್ತಾ ಇದೆ? ಅವಾಗ ಅದು ನೈಕ್ರೋಮ್ ತಂತಿಯ ಮೂಲಕ ಚಲಿಸ್ತಾ ಇದೆ. ಅಂದ್ರೆ ಇಲ್ಲಿಂದ ಈ ರೀತಿ ಮುಂದೆ ಹೋದಾಗೆಲ್ಲ ಈ ನೈಕ್ರೋಮ್ ತಂತಿಯಲ್ಲಿ ಏನಿರುತ್ತಪ್ಪ ಅಂದ್ರೆ ರೋಧ. ಅಂದ್ರೆ ರೋಧ ಏನಾಗುತ್ತೆ, ಉದ್ದ ಹೆಚ್ಚಾದಂತೆ ರೋಧನೂ ಕೂಡ ಹೆಚ್ಚಾಗುತ್ತೆ. ಆ ರೋಧ ಹೆಚ್ಚಾಗೋದ್ರಿಂದ ಇಲ್ಲಿ ಹರಿಯುವಂತ ವಿದ್ಯುತ್ ಏನಾಗುತ್ತೆ, ನಮಗೆ ಕಡಿಮೆ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ ಇದು? ಅಂದ್ರೆ ಇದೇ ರೀತಿ ಏನಾಗುತ್ತೆ, ನಮಗೆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತೀವಲ್ಲ ನಾವು, ಆ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿ ನಮ್ಮ ಮನೆಗೆ ಬರೋಷ್ಟು ಹೊತ್ತಿಗೆ ಏನಾಗುತ್ತೆ, ನಮ್ಮ ವಿದ್ಯುತ್ ವ್ಯಯ ತುಂಬಾ ಆಗತ್ತೆ. ಅರ್ಥ ಆಯ್ತಾ?